ಹಾಯ್ ಫ್ರೆಂಡ್ಸ್, ನಾನಿವತ್ತು ಗ್ರೀನ್ ಪೀಸ್ ಪಲಾವ್, ಅದು ಹಸಿರು ಬಟಾಣಿ ಪಲಾವ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗೋದು ನಿಂಬೆಹಣ್ಣು, ಕರಿಬೇವು ಮತ್ತು ಹೋಲ್ ಮಸಾಲ, ಸ್ವಲ್ಪ ಈರುಳ್ಳಿ, ಗೋಡಂಬಿ ಮತ್ತು ಹಸಿಮೆಣಸಿನಕಾಯಿ, ಹಾಗೆ 100 ಗ್ರಾಮ್ ಬಟಾಣಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 100 ಗ್ರಾಮ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡಿಲ್ಲ, ನಮ್ಮ ಮನೇಲಿ ಇಬ್ಬರೇ ಇರೋದ್ರಿಂದ ಜಾಸ್ತಿ ತೊಗೊಂಡಿಲ್ಲ ನಾನು. ನೀವು ಅಳತೆ ನೋಡ್ಕೊಂಬಿಟ್ಟು ತೊಗೊಳ್ಳಿ. ಅಂದರೆ 1 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು ಬಾಣಲೆಗೆ. 2 ಸ್ಪೂನ್ ತುಪ್ಪ, ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ. ಚೆನ್ನಾಗಿರುತ್ತೆ ಟೇಸ್ಟ್ ತುಪ್ಪ ಮತ್ತು ಎಣ್ಣೆ. ಸ್ವಲ್ಪ ಸಾಸಿವೆ ಚಟಪಟ ಅಂದಮೇಲೆ ಅದಕ್ಕೆ 1 ಸ್ಪೂನ್ ಜೀರಿಗೆ ಹಾಕೋಣ. ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಹಾಗೆ ಸ್ವಲ್ಪ ಗೋಡಂಬಿ, ಹೋಲ್ ಮಸಾಲ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸೋಣ. 1-2 ಸೆಕೆಂಡ್ ಕೈ ಆಡಿಸಿದ್ರೆ ಸಾಕು. ಹಾಗೆ ಹಸಿಮೆಣಸಿನ್ಕಾಯಿ ಹಾಕೋಣ ಅದಕ್ಕೆ. ಹಾಗೆ ಸ್ವಲ್ಪ ಶುಂಠಿ, ಹಾಗೆ ಈರುಳ್ಳಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದು ಸ್ವಲ್ಪ ಕೈ ಆಡಿಸ್ಬಿಟ್ಟು ಅದಕ್ಕೆ ಹಸಿರು ಬಟಾಣಿ ಹಾಕೋಣ. ನಾನು 100 ಗ್ರಾಮ್ ತೊಗೊಂಡಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸಿದ್ಮೇಲೆ ನಾನು ಒಂದು ಗ್ಲಾಸ್ ಅಷ್ಟು ಅಕ್ಕಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಹಾಗೆ 1 ಗ್ಲಾಸಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕಿದರೆ ಸಾಕು. ಜಾಸ್ತಿ ನೀರು ಹಾಕೋದು ಬೇಡ, ಇಲ್ಲಾಂದರೆ ತುಂಬ ಮುದ್ದೆ ಆಗಿಬಿಡುತ್ತೆ. ಸ್ವಲ್ಪನೇ ನೀರು ಇರಲಿ, ಹಾಗಾದರೆ ಉದುರಾಗಿ ಚೆನ್ನಾಗಾಗುತ್ತೆ. 1 ಸ್ಪೂನ್ ಆರ್ 1.5 ಸ್ಪೂನ್ ಉಪ್ಪು ಹಾಕಿ, ಅಂದರೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕಿ. ಹಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಒಂದು ಕುದಿ ಬರಬೇಕು ಫ್ರೆಂಡ್ಸ್. ಆಮೇಲೆ ಅದಕ್ಕೆ ಪುದೀನ ಸೊಪ್ಪು ನಿಮ್ಮ ಮನೆಯಲ್ಲಿದ್ದರೆ ಹಾಕಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಪುದೀನ ಸೊಪ್ಪಿಂದ ಒಂದು ಘಮನೇ ಬೇರೆ. ಅದು ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ಮೇಲೆ ನಾವು ಮುಚ್ಚಿಡೋಣ. ಹಾಗೆ ಅದಕ್ಕೊಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೋಣ. ಚೆನ್ನಾಗಿರುತ್ತೆ, ಹುಳಿ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಕುದಿ ಬಂದಮೇಲೆ ಮುಚ್ಚೋಣ. ಕುದಿ ಬರ್ದೇ ಮುಚ್ಚಿದ್ರೆ ಮೇಲೆಲ್ಲ ವೆಜಿಟೇಬಲ್ಸ್ ಕುತ್ಕೊಂಡ್ಬಿಟ್ಟಿರುತ್ತೆ, ಅದು ಒಳಗಡೆ ಎಲ್ಲ ಸರಿಯಾಗಿ ಮಿಕ್ಸ್ ಆಗಿರಲ್ಲ. ಇನ್ನು ಮುಚ್ಚಿಡಿ. ಒಂದು 2 ವಿಸಿಲ್ ಬಂದರೆ ಸಾಕು. ನಿಮಗೆ ಇನ್ನೊಂದು ಸ್ವಲ್ಪ ಮೆತ್ತಿಗೆ ಬೇಕು ಅಂದರೆ 3 ವಿಸಿಲ್ ಹಾಕಿದ್ರು ಸಾಕು. ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ. ವಾವ್, ಏನು ಉದುರಾಗಿದೆ ನೋಡಿ. ಆಹಾ, ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ. ವಾವ್, ಇದಕ್ಕೆ ಮೊಸರು ಬಜ್ಜಿ ಹಾಕ್ಕೊಂಡು ತಿನ್ನಬೇಕು, ಸಖತ್ತಾಗಿರುತ್ತೆ ಕಾಂಬಿನೇಷನ್. ಇದಕ್ಕೆ ಇಲ್ಲಾಂದರೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ಕೊಂಡ್ಬಿಟ್ರೆ ವಾವ್. ಸ್ವಲ್ಪ ಉಪ್ಪಿನಕಾಯಿ